ನೋಡಿ ಇವಾಗೂ ಏನಾದರೂ ಒಂದು ನಿಮಗೋಸ್ಕರ ಮಾಡಬೇಕು ಅಂತ ಹೇಳಿ ಇಷ್ಟೆಲ್ಲ ಹೋರಾಟ ಮಾಡ್ತಿದ್ದಾರೆ ಅಂತಂದ್ರೆ, ಒಬ್ರು ಮಾಡ್ತಾ ಇದ್ದಾರೆ ಅಂತಂದ್ರೆ ಯಾರು ಬೇಕಾದ್ರೂ ಮಾಡ್ಬೋದು. ಒನ್ ಕ್ಯಾನ್ ಡೂ ಇಟ್ ಅಂದ್ರೆ ಎನಿ ಒನ್ ಕ್ಯಾನ್ ಡೂ ಇಟ್. ಹೌದಾ ಇಲ್ವಾ? ಒಬ್ರು ಮಾಡಿದಾರ ಅಂತಂದ್ರೆ ಅದನ್ನ ಈಗ ಯಾರೋ ಒಬ್ರು ಎಕ್ಸಾಮ್ ನೀವು ಬರೀತಾ ಇರೋ ಎಕ್ಸಾಮ್ಸ್ ಒಬ್ರು ಪಾಸ್ ಆಗಿದ್ದಾರೆ ಅಂತಂದ್ರೆ ನೀವು ಪಾಸ್ ಆಗ್ತೀರಾ ಇಲ್ವಾ? ಒಂದ್ಸತಿ ಹೋರಾಟ ಯಶಸ್ವಿ ಆಗಿದೆ ಅಂದ್ರೆ ಇನ್ನೊಂದು ಹೋರಾಟ ಯಶಸ್ವಿ ಆಗಲ್ವಾ? ಹೋರಾಟ ಯಶಸ್ವಿ ಆಗ್ಬೇಕು ಅಂತಂದ್ರೆ ಅದು ನಮ್ಮಲ್ಲಿ ಇರ್ಬೇಕು. ನಮ್ಮಲ್ಲಿ ನಾವು ವಿ ಆರ್ ಯೂತ್ಸ್ ಇದೀವಿ. ನಾವು ಕೇಳೋ ಬೇಡಿಕೆ ನ್ಯಾಯಯುತವಾಗಿದೆ. ನಾವೇನಾದ್ರೂ ಕಳ್ತನ ಮಾಡಿ ಕೊಡಿ, ಇಲ್ಲ ದರೋಡೆ ಮಾಡಿ ಕೊಡಿ, ಮಾರ್ಕೊಡಿ, ಇಲ್ಲ ನಿಮ್ಮ ಮನೆ ಆಸ್ತಿ ಮಾರ್ಕೊಡಿ, ನಮ್ಮ ನೇಮಕಾತಿ ಮಾಡಿ ಅಂತ ಏನಾದ್ರು ಕೇಳ್ತಾ ಇದೀವ? ಹೇಳಿ, ಏನಾದ್ರು ಕೇಳ್ತಾ ಇದೀವ? ವರ್ಷಾನುಗಟ್ಲೆಯಿಂದ ನೇಮಕಾತಿ ಆಗ್ತಾ ಇಲ್ಲ, ಆಗ್ತಾ ಇದೆಯಾ? ನೀವು ವರ್ಷಾನುಗಟ್ಲೆಯಿಂದ ನೀವು ಫೀಸ್ ಕಟ್ತಾನೆ ಇದ್ದೀರಾ, ಕೋಚಿಂಗ್ ತಗೊಂತಾ ಇದ್ದೀರಾ, ಡೇ ಅಂಡ್ ನೈಟ್ ಓದ್ತಾನೆ ಇದ್ದೀರಾ. ನೀವು ಇಷ್ಟೆಲ್ಲ ಓದ್ತಾ ಇರೋ ಉದ್ದೇಶ ಏನ್ ಹೇಳಿ? ಒಂದ್ ಸರ್ಕಾರಿ ಕೆಲಸ ತಗೋಬೇಕು ಅಂತ ಹೇಳಿ. ಹೌದಾ ಇಲ್ವಾ? ನಾವು ಹೋರಾಟ ಮಾಡೋದ್ರಿಂದ ಎಷ್ಟೊಂದು ಸಮಸ್ಯೆಗಳು ಹರಿದಿದೆಯಾ ಇಲ್ವಾ? ನೀವು ನೋಡಿದೀರಾ, ಸುಮಾರು 16-17 ಕೇಸ್ ಹಾಕಿದ್ದಾರೆ, ಜೈಲಿಗೆ ಹೋಗಿದೀವಿ, ಎಲ್ಲದನ್ನೂ ಅನುಭವಿಸಿದೀವಿ. ಸಂಘಟನೆ ಅಂತಂದ್ರೆ ನಮ್ಮ ಮೇಲೆ ತುಂಬಾ ಟಾರ್ಗೆಟ್ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ನಾವಿಲ್ಲಿ ಧಾರವಾಡ ವಿಜಯಪುರಕ್ಕೆ ಬಂದು ಒಂದು ವಿಡಿಯೋ ಮಾಡಿದೆ, 10ನೇ ತಾರೀಕು ಹೋರಾಟ ಮಾಡೋಣ ಅಂತ ಹೇಳಿ. ಎಷ್ಟು ಜನ ನೋಡಿದ್ರೆ ಇಲ್ಲ ಗೊತ್ತಿಲ್ಲ. ಅದ್ರ ನೆಕ್ಸ್ಟ್ 2-3 ಅವರ್ಸ್ ಅಲ್ಲಿ ಟೆಲಿಗ್ರಾಮ್ ಚಾನಲ್ಲೇ ಬಂದಾಗಿದೆ. ಸುಮಾರು 61,000 ಜನ ಇದ್ರು. ನಾವು ಟೆಲಿಗ್ರಾಮ್ ಚಾನಲ್ ಹೋಗಿದೆ ಅಂತ ಹೇಳಿ ಸುಮ್ಮನೆ ಕುತ್ಕೊಳಕ್ ಆಗಲ್ಲ. ನಮ್ಮ ಹೋರಾಟ ನಿರಂತರವಾಗಿರ್ಬೇಕು. ಟೆಲಿಗ್ರಾಮ್ ಗಾಂಧೀಜಿ, ಅಂಬೇಡ್ಕರ್, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್ ಇವರೆಲ್ಲ ಹೋರಾಟ ಮಾಡ್ಬೇಕಾದ್ರೆ ಯಾವ್ದಾದ್ರು ಟೆಲಿಗ್ರಾಮ್ ಚಾನಲ್ ಇತ್ತ, ಇನ್ಸ್ಟಾಗ್ರಾಮ್ ಇತ್ತ, ಯೂಟ್ಯೂಬ್ ಇತ್ತ? ಇದೆಲ್ಲ ಏನೂ ಇರ್ಲಿಲ್ಲ. ಅವಾಗ ಹೋರಾಟಗಳು ಯಾವ ರೀತಿ ಯಶಸ್ವಾಗ್ತಿತ್ತು. ಇವಾಗ ಪ್ರೆಸೆಂಟ್ ಎಲ್ಲಾ ರೀತಿ ಸೋಷಿಯಲ್ ಮೀಡಿಯಾ ಇದೆಯಾ ಇಲ್ವಾ? ಪ್ರತಿಯೊಂದು ಇಲಾಖೆಯಲ್ಲಿ ನಾನೇ ಸುಮಾರು 1 ವರ್ಷ ಮುಂಚೆ 2,76,386 ಹುದ್ದೆ ಖಾಲಿ ಇದೆ 43 ಡಿಪಾರ್ಟ್ಮೆಂಟ್ ಇಂದ. ಹೌದಾ ಇಲ್ವಾ? ಟೀಚರ್ಸ್ ವೇಕೆನ್ಸಿ 70,727 ಹುದ್ದೆ ಖಾಲಿ ಇದೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಸುಮಾರು 25,000-30,000 ಹುದ್ದೆ ಖಾಲಿ ಇದೆ. ಆರೋಗ್ಯ ಇಲಾಖೆಯಲ್ಲಿ 35,000 ಹುದ್ದೆ ಖಾಲಿ ಇದೆ. ಕಂದಾಯ ಇಲಾಖೆಯಲ್ಲಿ ಸುಮಾರು 11,000 ಹುದ್ದೆ ಖಾಲಿ ಇದೆ. ಪ್ರತಿ ಇಲಾಖೆಯಲ್ಲಿ ಕನಿಷ್ಠ ಅಂದ್ರೆ 50% ಒಂದು ಆಫೀಸ್ ಅಂದ್ರೆ ಸರ್ಕಾರಿ ಕಚೇರಿ ಅಂತಂದ್ರೆ ಮೋರ್ ದೆನ್ 50% ಖಾಲಿ ಇದ್ದಾರೆ ಹುದ್ದೆಗಳು. ಅದರಲ್ಲಿ 2-3 ಜನ ಮಾಡೋ ಕೆಲಸ ಒಬ್ರು ಮಾಡ್ತಿದ್ದಾರೆ. ಇವತ್ತು ಮಾಡ್ತಾ ಇದಾರೆ ಇಲ್ವಾ? ಪ್ರತಿ ಒಂದು ಇಲಾಖೆಯಲ್ಲೂ ಖಾಲಿ ಹುದ್ದೆ ಇದೆ, ಆದ್ರೆ ಸರ್ಕಾರ ಮಾತ್ರ ನೋಟಿಫಿಕೇಶನ್ಸ್ ಮಾಡ್ತಾ ಇಲ್ಲ. ನಾವು ಪ್ರಶ್ನೆ ಮಾಡಿಲ್ಲ ಅಂತಂದ್ರೆ ನಾವು ಆಗಸ್ಟ್ 11ನೇ ತಾರೀಕು ನೇಮಕಾತಿ ತಿಥಿ ಆಗಿದೆ ಅಂತ ಹೇಳಿ ಹೋರಾಟ ಮಾಡೋದು ಇಲ್ವಾ? ಅದಾದ್ಮೇಲೆ ಒಳ ಮೀಸಲಾತಿ ಏನೋ ರೋಸ್ಟರ್ ಅದೆಲ್ಲ ಸರಿಪಡಿಸಿ ಇನ್ನೇನು ನೇಮಕಾತಿ ಮಾಡ್ತಾರೆ ಅಂತ ಅನ್ಕೊಂಡ್ರೆ ಮತ್ತಿನ್ನು 6 ತಿಂಗಳು 1 ವರ್ಷ ಮಾಡಲ್ಲ ಅಂತ ಹೇಳಿದ್ರೆ ಇಲ್ವಾ? ಧಾರವಾಡದಲ್ಲಿ ಸೆಪ್ಟೆಂಬರ್ 25ನೇ ತಾರೀಕು ಹೋರಾಟ ಮಾಡಿದ್ಮೇಲೆ KE ಇಂದ ಸುಮ್ಮನೆ 708 ಹುದ್ದೆ ಕರೆದ್ಬಿಟ್ಟು ಒಬ್ಬೊಬ್ಬರ ಹತ್ರ 7-8 ಸಾವಿರ ಶುಲ್ಕ ವಸೂಲಿ ಮಾಡ್ತಿದಾರೆ ಇಲ್ವಾ? ನೀವ್ ಎಲ್ಲಿಂದ ತಗೊಂಡ್ಬಿಡ್ತೀರಾ ಹೇಳಿ? ಅಪ್ಲಿಕೇಶನ್ ಕಂಪಲ್ಸರಿ, ಸಾಲ ಮಾಡಿ ಆದ್ರೂ ಅಪ್ಲಿಕೇಶನ್ ಹಾಕ್ಲೇಬೇಕು. ಯಾಕೆಂದ್ರೆ ಇಲ್ಲಿ ಬಂದಿರೋ ತಪ್ಪಿಗೆ ಓದ್ತಾ ಇದೀವಿ, ಸರ್ಕಾರಿ ಕೆಲಸ ತಗೊಬೇಕನ್ನೋ ಒಂದು ಆಸೆ ಇಟ್ಕೊಂಡು ಬಂದ್ರೆ ಇಲ್ಲಿ ಬರೀ ಶುಲ್ಕ ವಸೂಲಿ, ನೇಮಕಾತಿ ಡಿಲೆ, ಬರೀ ಕೋರ್ಟ್ ಕೇಸು ಇದೇ ಆಗ್ತಾ ಇದೆ ಇಲ್ವಾ? ಕೋರ್ಟ್ ಕೇಸು ರಿಸರ್ವೇಶನ್ ಅಂತ ಹೇಳಿ 56% ಅದು ತುಂಬಾ ಡಿಲೆ ಆಗ್ತಾ ಇದೆಯಾ? ಅದನ್ನ ಕ್ಲಿಯರ್ ಮಾಡಿಲ್ಲ. ಒಳ ಮೀಸಲಾತಿ ಅಂದ್ಬಿಟ್ಟು ಡಿಲೆ ಮಾಡಿದ್ರು. ಮತ್ತೆ ರೋಸ್ಟರ್ ಸರಿ ಇಲ್ಲ. ಮತ್ತೆ ಒಂದ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವ್ದಾದ್ರು ಕರೀತಾ ಇದ್ರೆ ಹೇಳಿ, ಈ ಕಡೆ ಸಚಿವರು ಏನ್ ಮಾಡ್ತಾರೆ, ಅತಿ ಶೀಘ್ರದಲ್ಲಿ ನೋಟಿಫಿಕೇಶನ್ ಮಾಡ್ತೀನಿ ಅಂತ ಹೇಳ್ತಾ ಇದಾರೆ. ಇನ್ನೇನು 2 ದಿನದಲ್ಲಿ ನೋಟಿಫಿಕೇಶನ್ ಆಗುತ್ತೆ ಅಂತಂದ್ರೆ ಆಗಿದೆ. ಒಬ್ಬ ಸಚಿವರು ನಂಬರ್ ಲೆಕ್ಕನೇ ಇಲ್ಲ, ಒಂದೊಂದು ಫಂಕ್ಷನ್ ಅಲ್ಲಿ ಒಂದೊಂದು ನಂಬರ್ ಹೇಳ್ತಾರೆ. ಅವರು 5,000 ಇಂದ 30,000 ತನಕ ಬಂದಿದ್ದಾರೆ. ಅವರು ಶಿಕ್ಷಣ ಸಚಿವರು ಬಂದಿದಾರ ಇಲ್ವಾ? ಅಂದ್ರೆ ಏನಿದೆಲ್ಲ ನಮಗೆ ನಿಜವಾಗ್ಲೂ ನನಗೆ ತುಂಬಾ ಒಂಥರ ಏನ್ ಮಾಡ್ಬೇಕನ್ನೋದು ಗೊತ್ತಾಗ್ತಾ ಇಲ್ಲ. ಒಂದು ನಾವು ಶಾಂತಿಯುತ ಪ್ರತಿಭಟನೆ ಮಾಡೋದ್ರ ಮುಖಾಂತರ ನಮ್ಮ ಬೇಡಿಕೆ ಈಡೇರಿಸ್ಕೊಬೇಕು. ನಾವು ಸುಮಾರು 5 ದಿನ ಆಯ್ತು ನಾನು ವಿಜಯಪುರ ಬಂದು. 5 ದಿನದಿಂದ ಪೊಲೀಸ್ ಪರ್ಮಿಷನ್ಸ್ ತಗೊಂಡು ದಿನ ಆಲ್ಮೋಸ್ಟ್ 2-3 ಸತಿ ವಿಸಿಟ್ ಮಾಡಿ ಇನ್ಸ್ಪೆಕ್ಟರ್, DSP, ಅಡಿಷನಲ್ SP ಸರ್ ಹತ್ರ ಎಲ್ಲರ ಹತ್ರ ಕುತ್ಕೊಂಡು ಚರ್ಚೆ ಮಾಡಿ ಹೋರಾಟ ಪರ್ಮಿಷನ್ ತಗೊಂಡಿದ್ದೀವಿ. ಇದೇ 12ನೇ ತಾರೀಕು ಬುಧವಾರ, ನವೆಂಬರ್ 12ನೇ ತಾರೀಕು ಬುಧವಾರ. ನೀವು ಪ್ರತಿ ಒಬ್ರು ಏನಿದ್ದೀರಾ ಅಷ್ಟು ಜನ ನೀವು ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ನೀವು ಮನ್ಸು ಮಾಡ್ಬೇಕಷ್ಟೇ. ಒಬ್ಬೊಬ್ರು 100 ಜನ. ಹೋರಾಟ ಹೆಂಗಿರ್ಬೇಕಂತಂದ್ರೆ ನಮ್ಮ ಹೋರಾಟ ಬೇರೆಯವರಿಗೆ ಮಾದರಿಯಾಗಿರ್ಬೇಕು. ಶಾಂತಿಯುತವಾಗಿ ಯಾರಿಗೂ ತೊಂದರೆ ಕೊಡ್ದಿರಾ ನಮ್ಮ ಬೇಡಿಕೆನ ಸರ್ಕಾರಕ್ಕೆ ಘೋಷಣೆ ಮುಖಾಂತರ ನಮ್ಮ ಬೇಡಿಕೆ DC ಕಚೇರಿಗೆ ತಲುಪಿಸ್ಬೇಕು. ನಮ್ಮ
ಯೂನಿಟಿ ತೋರಿಸ್ಬೇಕು. ನೀವು ಲೈಬ್ರರಿಲಿ ಕೂತ್ಕೊಂಡು ನಮ್ಮ ಯೂನಿಟಿ ತೋರಿಸ್ಕೊಂಡು ಇರೋದ್ರೆ ಆಗುತ್ತಾ? ಎಷ್ಟು ವರ್ಷ ಅಂತ ಕೂತ್ಕೊಂಡಿರಕ್ಕಾಗುತ್ತೆ ಹೇಳಿ? ನಾನು ನಿಮ್ಗೋಸ್ಕರ 365 ದಿವಸ ಹೋರಾಟ ಮಾಡಿರ್ತೀನಿ. ನಿಮ್ ವಿಜಯಪುರಕ್ಕೆ ಬರಕ್ ನನಗೆ ಟೈಮ್ ಸಿಗ್ಲಿಲ್ಲ. ನಾನು ಲಾಸ್ಟ್ ಮಂತ್ ಬರ್ಬೇಕಾಯ್ತು, ಬರಕ್ ಆಗ್ಲಿಲ್ಲ. ಇವಾಗ ಕಳೆದ 5 ದಿನದಿಂದ ಇಲ್ಲೇ ಇದ್ದೀನಿ. ನಿಮ್ಗೋಸ್ಕರ 365 ಡೇಸ್ ಹೋರಾಟ ಮಾಡ್ತಿದೀವಿ ಅಂತಂದ್ರೆ ನಾವು ನಿಮ್ಗೋಸ್ಕರ ಒಂದಿನ ಬರಕ್ಕಾಗಲ್ವಾ? ಆಗುತ್ತಾ ಇಲ್ವಾ? ಪ್ರತಿ ಒಬ್ಬರು ಒಂದು ಡಿಸಿಪ್ಲಿನ್ ಮೇಂಟೈನ್ ಮಾಡಬೇಕು. ಎರಡನೇದೇನಪ್ಪಾ ಅಂತಂದ್ರೆ ಯಾವುದೇ ಪೊಲೀಸ್ ಅಧಿಕಾರಿಗಳು ಇರ್ಬೇಕು, ಅವರಿಗೆ ರೆಸ್ಪೆಕ್ಟ್ ಕೊಡಿ. ಅವ್ರ ಎಂತವ್ರನ್ನ ಬರ್ಲಿ, ರೆಸ್ಪೆಕ್ಟ್ ಕೊಡಿ. ಮತ್ತೆ ನಾವು ಅಲ್ಲಿ ಏನ್ ಹೇಳ್ತೀವೋ ಅದನ್ನ ಕೇಳ್ಕೊಂಡು ನಡ್ಸ್ಕೊಂಡ್ ಬರ್ಬೇಕು ಶಾಂತಿಯುತವಾಗಿ. ಯಾಕೆಂದ್ರೆ ಪ್ರತಿಯೊಂದು ಆಫೀಸರು ತುಂಬಾ ಇಂಪಾರ್ಟೆಂಟ್ ಇರ್ತಾರೆ. ಪೊಲೀಸ್ಗೆ ನಾವು ಸಹಕರಿಸಿದ್ರೆ ಅವ್ರು ನಮಗೆ ಸಹಕರಿಸ್ತಾರೆ, ಹೌದಾ ಇಲ್ವಾ? ನಮ್ಮ ಹೋರಾಟ ಇದೇ ಕೊನೆ ಆಗ್ಬಾರ್ದು. ನಮ್ಮ ಬೇಡಿಕೆ ಏನಿದೆ ಅಂತಂದ್ರೆ ಪೊಲೀಸೇ ಬಂದು ಕರ್ಕೊಂಡೋಗಿ ನಿಮ್ ಬೇಡಿಕೆ ಇಲ್ಲಿದೆ ಬನ್ನಪ್ಪ, ನಾವೇ ಕರ್ಕೊಂಡೋಗಿ ನಿಮ್ಗೆ ಡಿ ಸಿ ಮೀಟ್ ಮಾಡಿಸ್ತೀನಿ, ಬನ್ನಿ ನೀವು ಒಂದು ಮಿನಿಸ್ಟರ್ ಭೇಟಿ ಮಾಡಿಸ್ತೀನಿ ಅನ್ನೋ ಮಟ್ಟಕ್ಕೆ ಬರಬೇಕು. ಆ ರೀತಿ ನಾವು ಯುನೈಟ್ ಆಗ್ಬೇಕು. ನಾವು ಒಗ್ಗಟ್ಟಾದ್ರೆ ಏನ್ ಬೇಕಾದ್ರೂ ಆಗುತ್ತಾ ಇಲ್ವಾ? ಎಷ್ಟು ಹೋರಾಟ ಮಾಡಿಲ್ಲ. ಕೇಸ್ ಎಕ್ಸಾಮ್ಸ್ ರೀ ಎಕ್ಸಾಮ್ ಮಾಡಿದೀವಿ, ಟ್ರಾನ್ಸ್ಲೇಷನ್ ಎರರ್. ಹಿಸ್ಟ್ರಿ ಆಫ್ KPSC ಯಾವ್ದಾದ್ರು ರೀ ಎಕ್ಸಾಮ್ ಆಗಿತ್ತಾ? KS ಎಕ್ಸಾಮ್ ರೀ ಎಕ್ಸಾಮ್ ಆಗಿತ್ತಾ? PSS ಸ್ಕ್ಯಾಮ್ ರೀ ಎಕ್ಸಾಮ್ ಮಾಡಿಸಿದ್ವಿ. 1 ವರ್ಷ ಆದ್ರೂ BMTC ಆರ್ಡರ್ ಕಾಪಿ ಕೊಡಲ್ಲ ಅಂತ ಹೇಳಿದ್ರು. ಒಂದ್ ವಾರದಲ್ಲಿ ಆರ್ಡರ್ ಕಾಪಿ ಕೊಡ್ಸಿದ್ವಿ BMTC ಕಂಡಕ್ಟರ್ದು 2300 ಜನ. BMRC ಅಲ್ಲಿ ಪ್ರತಿಯೊಬ್ರು ಬೇರೆ ಬೇರೆ ಸ್ಟೇಟ್ ಅವ್ರು ಸೆಲೆಕ್ಟ್ ಆಗ್ತಾ ಇದ್ರು. ಇವತ್ತು ಇಂಟರ್ವ್ಯೂ ಕೂಡ ಕನ್ನಡದಲ್ಲೇ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಿದ್ದಾರೆ. ಕನ್ನಡದಲ್ಲೇ ಪ್ರಶ್ನೆ ಕೇಳಿ, ಕನ್ನಡದಲ್ಲೇ ಇಂಟರ್ವ್ಯೂ, ಪ್ರತಿ ನೋಟಿಫಿಕೇಶನ್ಸ್ ಕನ್ನಡದಲ್ಲಿ ಬರ್ತಾ ಇದೆ. BMRC ಅಲ್ಲಿ ಪ್ರತಿ ಒಬ್ರು ಮೆಟ್ರೋದಲ್ಲಿ ಕರ್ನಾಟಕದವರು ಸೆಲೆಕ್ಟ್ ಆಗ್ತಿದೆ. ಆ ರೀತಿ ಹೋರಾಟ ಮಾಡಿದೀವಿ. 10% ಇಟ್ಕೊಂಡು ಬೀಟ್ ಫಾರೆಸ್ಟ್ ಮತ್ತೆ KPTCL ಲೈನ್ ಮ್ಯಾನ್ ಎಲ್ಲ ಸುಮಾರು 10% ಮುಖಾಂತರ ರೆಕ್ರೂಟ್ಮೆಂಟ್ ಮಾಡ್ಕೊಂತ ಇದ್ರು. ಇನ್ ಮುಂದೆ 10th ಲೆವೆಲ್ಗೆ ಲೈನ್ ಮ್ಯಾನ್ ಎಕ್ಸಾಮ್ಸ್ ಕಂಡಕ್ಟ್ ಮಾಡೋ ತರ ನಾವು ಹೋರಾಟ ಮಾಡಿದೀವಿ. ನಿಮ್ಮೆಲ್ಲರಿಗೂ ಇನ್ ಮುಂದೆ ಎಲ್ಲ ಎಕ್ಸಾಮ್ಸ್ ಅಷ್ಟೇ, ಪ್ರತಿಯೊಂದು ಎಕ್ಸಾಮ್ಸ್ ಅಲ್ಲಿ ಯಾವ್ದಾದ್ರು ಕರಪ್ಷನ್ ಕಡಿಮೆ ಆಗಿದೆ ಇಲ್ವಾ? ಕಡಿಮೆ ಆಗಿದೆ ಇಲ್ಲ ನಾವು ಹೋರಾಟ ಮಾಡಿದ್ದಾದ್ಮೇಲೆ. ಅದೇ ರೀತಿ ನಾವು ಟೀಚರ್ಸ್ ವೇಕೆನ್ಸಿ ಫಿಲ್ ಮಾಡ್ಬೇಕು ಅನ್ಕೊಂಡ್ವಿ. PSTR, HSTR, GPSTR ಇದು ನಾನ್-HKಗೆ 5000 ವೇಕೆನ್ಸಿ ನೋಟಿಫಿಕೇಶನ್ ಮಾಡಿದ್ದಾರೆ. ಅದು ರ್ಯಾಷನಲೈಸ್ ಮಾಡಿ ಮತ್ತೆ HKಗೆ 5267 ವೇಕೆನ್ಸಿ ಫಿಲ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇವಾಗ TET ಆಗ್ತಾ ಇದೆ, ನೆಕ್ಸ್ಟ್ CET ಆಗ್ತಾ ಇದೆ. ಬಟ್ ಅಷ್ಟೇ ಸಾಕಾ? 70,727 ಹುದ್ದೆ ಖಾಲಿ ಇದೆ. ಆದ್ರೆ ಅಲ್ಲಿ ಮಾಡ್ತಾ ಇರೋದು 10,267 ಹುದ್ದೆ ಅಷ್ಟೇ ಫಿಲ್ ಮಾಡ್ತಿದ್ದಾರೆ. ನಮಗೆ ಸ್ವಲ್ಪ ನಂಬರ್ ಆಫ್ ವೇಕೆನ್ಸಿ ಜಾಸ್ತಿ ಮಾಡಬೇಕು. ಮತ್ತೆ ದೈಹಿಕ ಶಿಕ್ಷಕರ ನೇಮಕಾತಿ ಆಗ್ಲಿಲ್ಲ, PU ಲೆಕ್ಚರರ್ ನೇಮಕಾತಿ ಆಗ್ಲಿಲ್ಲ, ಅಸಿಸ್ಟೆಂಟ್ ಪ್ರೊಫೆಸರ್ ನೇಮಕಾತಿ ಆಗ್ಲಿಲ್ಲ. ಪ್ರತಿ ಒಂದು ಇಲಾಖೆಯಲ್ಲೂ ಸಾವಿರಾರು ಹುದ್ದೆ ಖಾಲಿ ಇದಾವೆ. ನಾವು ಆಗಸ್ಟ್ 11th ಹೋರಾಟ ಮಾಡಿದಾಗ ಅಲ್ಲಿ ಕೃಷಿ ಸಚಿವರು ನಾವು 1/3 ಆಫ್ ದಿ ವೇಕೆನ್ಸಿ ಫಿಲ್ ಮಾಡ್ತೀವಿ ಅಂತ ಹೇಳಿದ್ರು. ಮತ್ತೆ ಸರ್ಕಾರ ಬರೋದಕ್ಕೆ ಮುಂಚೆ ಏನೇನು ಹೇಳಿದ್ರು ಪ್ರಣಾಳಿಕೆಯಲ್ಲಿ? 2.5 ವರ್ಷ ಆಯ್ತು. ಸರ್ಕಾರ ಬರೋಕ್ ಮುಂಚೆ ಪ್ರಣಾಳಿಕೆಯಲ್ಲಿ ಒಂದೇ ವರ್ಷದಲ್ಲಿ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರು. 1 ಲಕ್ಷ ಫಿಲ್ ಆಗಿದ್ಯಾ? ಮ್ಯಾಕ್ಸಿಮಮ್ 5,000 to 10,000 ವೇಕೆನ್ಸಿ ಫಿಲ್ ಆಗಿಲ್ಲ. ಒಂದೇ ಒಂದು ನೋಟಿಫಿಕೇಶನ್ ಮಾಡ್ತಾ ಇಲ್ಲ. PC ನೋಟಿಫಿಕೇಶನ್ ಆಗಿ 3 ರಿಂದ 4 ವರ್ಷ ಆಯ್ತು. ಬೆಳಗ್ಗೆ ಎದ್ದು ಇಲ್ಲಿ 500 ರೂಪಾಯಿ ಕೊಟ್ಟು ಓಡಾಂತ ಪರಿಸ್ಥಿತಿ ಬಂದಿದೆ. ಒಂದು ಆ ನೋಟಿಫಿಕೇಶನ್ ಮಾಡಿದರೆ KE 708 750 ರೂಪಾಯಿ ಫೀಸು. ಅದನ್ನು ಕಡಿಮೆ ಮಾಡಬೇಕು. UPSC ಮಾದರಿ ತರ ಫೀಸ್ ಬರಬೇಕು. ಬರೀ 100 ರೂಪೀಸ್ ಫೀಸ್ ಅಷ್ಟೇ ಇಡಬೇಕು ಪ್ರತಿ ಒಂದು ಎಕ್ಸಾಮ್ಸ್. ಅದರಲ್ಲೂ SC ST OBC ಮತ್ತೆ ವುಮೆನ್ಸ್ಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡಬೇಕು. ಅದೇನೇ ಇದ್ರು ಇಲಾಖೆಯಲ್ಲಿ ಒಂದು ಇಲಾಖೆಗೆ ಪೇ ಮಾಡಬೇಕು, ಇಲ್ಲ ಅಂತಂದ್ರೆ ಸರ್ಕಾರ ಪೇ ಮಾಡಬೇಕು. ಪ್ರತಿ ಇಲಾಖೆಯಲ್ಲೂ ಅವ್ರಿಗೆ ಎಷ್ಟು ಬೇಕಷ್ಟು ರೆವಿನ್ಯೂ ಇದ್ದೇ ಇದೆ. ಯಾವ ಇಲಾಖೆಯಲ್ಲಿ ದುಡ್ಡಿಲ್ಲ ಹೇಳಿ? ಪ್ರತಿ ಒಂದು ಇಲಾಖೆಯಲ್ಲಿ, ಕೃಷಿ ಇಲಾಖೆ ಅಂದ್ರೆ ಕೃಷಿ ಇಲಾಖೆದವರು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. KE ಆಗಿರ್ಬೋದು, KPSC ಆಗಿರ್ಬೋದು, ಅವರದಷ್ಟು ದುಡ್ಡು ಕೊಡ್ಲಿ. 50% ಡಿಪಾರ್ಟ್ಮೆಂಟ್ ಕೊಡ್ಲಿ, 50% ಗೌರ್ಮೆಂಟ್ ಕೊಡ್ಲಿ. ಆಗುತ್ತಾ ಇಲ್ವಾ ಎಕ್ಸಾಮ್ಸ್ ಕಂಡಕ್ಟ್ ಮಾಡೋದಕ್ಕೆ? ಇಲ್ಲಿ ಫೀಸ್ ಇಲ್ಲಿ ಪ್ರತಿದಿನ ನಾವು ಲೈಬ್ರರಿ ಫೀಸ್ ಪೇ ಮಾಡಬೇಕು, ಮೆಸ್ ಬಿಲ್ ಪೇ ಮಾಡಬೇಕು, ಮತ್ತೆ ಕೋಚಿಂಗ್ ಪೇ ಮಾಡಬೇಕು. ಇಲ್ಲಿ ಅದರ್ ಎಕ್ಸ್ಪೆಂಡಿಚರ್ ಇರುತ್ತೆ, ಫುಡ್ ಟೆಸ್ಟ್ ಸೀರೀಸ್ ಇದೆಲ್ಲ ಬಿಟ್ಟು ಮತ್ತೆ ನಾವು ಅಪ್ಲಿಕೇಶನ್ ಫೀಸ್ ಅಂತ ಹೇಳ್ಬಿಟ್ಟು 1000 ರೂಪಾಯಿ ಕಟ್ಟಕ್ ಆಗಲ್ಲ. ಆಗುತ್ತಾ? ಇದ್ರ ಜೊತೆ UPSC ತರ ಎಕ್ಸಾಮ್ಸ್ ಕಂಡಕ್ಟ್ ಮಾಡಬೇಕು. ನಮ್ದು ಇನ್ನೊಂದು ಬೇಡಿಕೆ ಇದೆ. ಪ್ರತಿ ವರ್ಷ ಪ್ರತಿ ಇಲಾಖೆಯಿಂದ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಆಗ್ಲೇಬೇಕು. ಅದು 50 ಇರ್ಲಿ 500 ನೋಟಿಫಿಕೇಶನ್ಸ್ ಇರಲಿ. 550 ಇಲ್ಲ 500 ವೇಕೆನ್ಸಿ ಇದ್ರು ಪ್ರತಿ ವರ್ಷ ನೋಟಿಫಿಕೇಶನ್ ಮಾಡ್ಲೇಬೇಕು. ಮತ್ತೆ ಇವೆಂಟ್ ಆಫ್ ಕ್ಯಾಲೆಂಡರ್ ಮೇಂಟೈನ್ ಮಾಡಬೇಕು. ಮತ್ತೆ ಕಂಪ್ಯೂಟರ್ ಬೇಸ್ಡ್ ರೆಕ್ರೂಟ್ಮೆಂಟ್ ಬರ್ಲೇಬೇಕು. ಯಾಕೆಂದ್ರೆ ಸಣ್ಣ ಪುಟ್ಟ ಎಕ್ಸಾಮ್ಸ್ ಏನ್ ತಗೊಂಡ್ಬರ್ತಿದ್ದಾರೆ ಅದನ್ನ ಕಂಪ್ಲೀಟ್ ಜಾರಿಗೆ ತಗೊಂಡ್ಬರ್ಬೇಕು. ಕಂಪ್ಯೂಟರ್ ಬೇಸ್ಡ್ ರೆಕ್ರೂಟ್ಮೆಂಟ್ ಅದರಲ್ಲಿ ಸಾಕಷ್ಟು ಚೇಂಜಸ್ ನಾವು ನೋಡಬಹುದು. ಸ್ಪೀಡ್ ಬೇಕು. ಇವೆಂಟ್ ಆಫ್ ಕ್ಯಾಲೆಂಡರ್ ಇದ್ರೆ ತುಂಬಾ ಸ್ಪೀಡ್ ಆಗುತ್ತೆ. ಮತ್ತೆ ಸರ್ದೊಂದು ಇದೆ, ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಆಗಬೇಕು. ತೇಲಿ ಸರ್ ಯಾವಾಗ ಹೇಳ್ತಾರೆ
ಇಷ್ಟೆಲ್ಲ ನೋಟಿಫಿಕೇಶನ್ ಮಾಡಿಸಿ ಇಷ್ಟೆಲ್ಲ ಸ್ಟ್ರಗಲ್ ಮಾಡ್ತೀವಿ, ಯಾರು ಕಷ್ಟಪಟ್ಟು ಹೋಗ್ತಾ ಇದಾರೆ ಅವ್ರಿಗೆ ಅಷ್ಟೇ ಜಾಬ್ ಸಿಗ್ಬೇಕು ಅನ್ನೋದು ಅವ್ರಿಗೆ ಇಂಟೆನ್ಷನ್ಸ್ ಇದೆ. ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಆಗಬೇಕು. ಅದಾಗಬೇಕಂದ್ರೆ ನಿಮ್ಮಲ್ಲೇ ಏನ್ ಆಗ್ತಾ ಇದೆ ಅಂತ ಹೇಳಿ ಒಂದು ಅವೇರ್ನೆಸ್ ಇರ್ಬೇಕು ನಿಮಗೆ, ಯಾರು ಏನ್ ಮಾಡ್ತಾ ಇದಾರೆ ಅಂತ ಹೇಳಿ. ಮತ್ತೆ ಹೋರಾಟ ಅಂದಾಗ ನಿಮ್ ಎಲ್ಲರ ಪ್ರೆಸೆನ್ಸ್ ಇರ್ಬೇಕಾಗುತ್ತೆ. ನಾವೆಲ್ಲ ಕಾನ್ಸ್ಟಿಟ್ಯೂಷನ್ ಓದಿದೀವ ಇಲ್ವಾ? ರೈಟ್ ಟು ಪ್ರೊಟೆಸ್ಟ್, ರೈಟ್ ಟು ಲೀವ್, ರೈಟ್ ಟು ಈಕ್ವಾಲಿಟಿ, ರೈಟ್ ಟು ಎಂಪ್ಲಾಯ್ಮೆಂಟ್, ರೈಟ್ ಟು ಶೆಲ್ಟರ್, ರೈಟ್ ಟು ಎಜುಕೇಶನ್, ಪ್ರತಿಯೊಂದು ಫಂಡಮೆಂಟಲ್ ರೈಟ್ಸ್ ಇದೆಯಾ ಇಲ್ಲ? ನಮ್ಮನ್ನ ಯಾರು ಏನು ಮಾಡಕ್ಕಾಗಲ್ಲ. ಅರ್ಥ ಆಯ್ತಾ? ಪೊಲೀಸ್ ಬರ್ತಾರೆ, ಪೊಲೀಸ್ ಬಂದು ನಿಮಗೆ ಬೆದರಿಕೆ ಹಾಕಂತ ಅವಶ್ಯಕತೆ ಏನಿಲ್ಲ. ಅವರೆಲ್ಲರದ್ದು ಸಪೋರ್ಟ್ ತಗೊಂಡೇ ನಾವು ಮಾಡ್ತಾ ಇರೋದು. ಪೊಲೀಸ್ ವಿತೌಟ್ ಸಪೋರ್ಟ್ ನಾವೇನಾದ್ರೂ ಮಾಡಕ್ಕಾಗುತ್ತಾ? ಪೊಲೀಸ್ದು ಆಗುತ್ತಾ? ಅವ್ರಿಗೆ ಇಂಟಿಮೇಷನ್ ಕೊಟ್ಟಿದ್ದೀವಿ, ಪರ್ಮಿಷನ್ ತಗೊಂಡಿದ್ದೀವಿ, ಶಾಂತಿಯುತವಾಗಿ ನಾವು ಪ್ರತಿಭಟನೆ ಮಾಡ್ತಾ ಇದೀವಿ. ನಮ್ಮಲ್ಲಿರೋ ಒಂದು ನೋವನ್ನ ನಮ್ಮಲ್ಲೇ ಇಟ್ಕೊಂಡಿರಕ್ಕಾಗಲ್ಲ. ಆ ಒಂದು ಪ್ರೆಸರ್ ಆಗಿ ಎಷ್ಟೋ ಜನ ವಿದ್ಯಾರ್ಥಿಗಳು ಪ್ರತಿ ತಿಂಗಳು ಒಬ್ಬೊಬ್ರು ಸಾಯ್ತಾ ಇದಾರೆ ಇಲ್ವಾ? ಆ ಒಂದು ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗ್ತಾ ಇದೆ. ಇವತ್ತು ಪ್ರೊಟೆಸ್ಟ್ ಮಾಡೋದಕ್ಕೆ ಬಿಟ್ಟಿಲ್ಲ ಅಂತಂದ್ರೆ ಪ್ರೊಟೆಸ್ಟ್ ಮಾಡಕ್ ಅವಕಾಶ ಕೊಡಲೇಬೇಕು. ಇಟ್ಸ್ ಎ ಫಂಡಮೆಂಟಲ್ ರೈಟ್ಸ್. ನಾವು ಶಾಂತಿಯುತವಾಗಿ ಹೋರಾಟ ಮಾಡೋಣ. ಮತ್ತೆ ಅಲ್ಲಿ ಪ್ರತಿಭಟನೆ ಮಾಡಕ್ ಬಂದವು ಅಷ್ಟೇ. ನೀವು ಪ್ಲೇ ಕಾರ್ಡ್ಸ್ ಏನಿರುತ್ತೆ, ಪ್ಲೇ ಕಾರ್ಡ್ಸ್ ಮತ್ತೆ ಘೋಷಣೆ, ಅದು ಬಿಟ್ಟು ನೀವು ಬೇರೆ ಏನು ಮಾಡಕ್ ಹೋಗಬೇಡಿ. ಅರ್ಥ ಆಯ್ತಲ್ವಾ? ಮತ್ತೆ ಇನ್ನೊಂದು, ಹೆಣ್ಮಕ್ಳು ಸೇಫ್ಟಿ ಇಂಪಾರ್ಟೆಂಟು. ನಿಮ್ಮ ಜವಾಬ್ದಾರಿ, ನಿಮ್ಮ ಸ್ನೇಹಿತರು ಅನ್ಕೊಳ್ಳಿ, ನಿಮ್ಮ ಅಕ್ಕ ತಂಗಿದಿರು ಅನ್ಕೊಂಡು ಅವರ ಸೇಫ್ಟಿನ ನೀವು ಕಾಪಾಡಬೇಕು. ಹುಡುಗರು ಅವ್ರಿಗೆ ಸಪ್ರೇಟ್ ಲೈನ್, ನಾವು ಧಾರವಾಡದಲ್ಲೂ ಅಷ್ಟೇ ಪ್ರತಿ ಒಬ್ಬರಿಗೂ ಹೆಣ್ಮಕ್ಳಿಗೆ ಸಪ್ರೇಟ್ ಲೈನ್ ಇತ್ತು. ಅವರಿಗೆ ಅಂತ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಕರೆಕ್ಟ್ ಆಗಿ ಒಂದು ಶಾಂತಿಯುತ ಪ್ರತಿಭಟನೆ ಮಾಡಿದ್ವಿ. ಧಾರವಾಡದಲ್ಲಿ ನೋಡಿದ್ರೆ ಎಷ್ಟು ಜನ ಸೇರಿದ್ರು ಅಂತ ಹೇಳಿ. ಆ ಜನ ಸೇರೋದಕ್ಕೆ, ಆ ವಿದ್ಯಾರ್ಥಿಗಳು ಸೇರೋದಕ್ಕೆ ಅದಕ್ಕೆಲ್ಲ ಸ್ಟೂಡೆಂಟ್ಸೇ ಕಾರಣ. ನೀವೇ ವಾಲಂಟರಿ ಇನಿಷಿಯೇಟಿವ್ ತಗೋಬೇಕು. ನಿಮ್ಮ ಸ್ನೇಹಿತರು ಯಾರ್ಯಾರು ಇವತ್ತು ಲೈಬ್ರರಿ ಬಂದಿಲ್ಲ, ಯಾರ್ಯಾರು ಮನೇಲಿ ಕೂತ್ಕೊಂಡು ಓದ್ತಾ ಇದಾರೆ, ಯಾರ್ಯಾರು ಕೋಚಿಂಗ್ ಇದ್ದಾರೆ, ಯಾರೇ ಬೇರೆ ಏನೇ ಕೆಲಸ ಇರಲಿ, ನೀವು ಒಂದು ಎಕ್ಸಾಮ್ಸ್ ಅಂತ ಹೇಳಿ 5,000 ರೂಪಾಯಿ ಖರ್ಚು ಮಾಡ್ಕೊಂಡು ಎಕ್ಸಾಮ್ ಬರೆಯೋದಕ್ಕೆ ಹೋಗ್ತೀರಾ ಇಲ್ವಾ? ಒಂದು ಪ್ರತಿಭಟನೆ ನಾವು ದಿನ ಪೂರ್ತಿ ಮಾಡಿ ಅಂತ ಹೇಳಿಲ್ಲ. ನಿಮಗೇನು ಬೆಳಿಗ್ಗೆ 10 ಗಂಟೆಗೆ ಬರ್ತೀರಾ, ಮಧ್ಯಾಹ್ನ ಒಳಗಡೆ ಪ್ರತಿಭಟನೆ ಅಂದ್ರೆ ಶಾಂತಿಯುತವಾಗಿ ಆಗುತ್ತೆ. ಅದು ಮುಗಿಸ್ಕೊಂಡು ಬಂದು ವಾಪಸ್ ನೀವು ಲೈಬ್ರರಿ ಕುತ್ಕೊಂಡು ಓದ್ಬೋದು. ನಮ್ಮ ಯುನೈಟ್ ಯಾವ ರೀತಿ ಇರ್ಬೇಕಂತಂದ್ರೆ ಯಾರು ಮನೇಲಿ ಇರಬಾರ್ದು. ಪ್ರತಿಯೊಬ್ಬ ಯುವಕರನ್ನು ಎಲ್ಲರನ್ನೂ ಕರೆಸ್ಬೇಕು. ನಿಮ್ ಸ್ನೇಹಿತರನ್ನ ಎಲ್ಲರನ್ನೂ ಕರ್ಕೊಂಬನ್ನಿ. ಆಗ್ಬೋದಾ? ಈ ಒಂದು ಪ್ರತಿಭಟನೆ ಯಾವ ರೀತಿ ಇರ್ಬೇಕಪ್ಪ ಅಂತಂದ್ರೆ, ನಾವೇನಿವಾಗ ಆಪರೇಷನ್ ವಿಜಯ್ ಸಂಗ್ರಾಮ್ ಅಂತ ಇಟ್ಟಿದೀವಿ, ಅದು ಹಿಸ್ಟ್ರಿಯಲ್ಲಿ ಉಳಿಬೇಕದು. ಆಪರೇಷನ್ ವಿಜಯ್ ಫಾರ್ ಸಂಗ್ರಾಮ್ ಅಂದ್ರೆ ಗೊತ್ತಾಯ್ತಲ್ಲ, ಹೋರಾಟ, ಸಂಘರ್ಷ, ಅದೊಂಥರ ವರ್ಡ್ ತುಂಬಾ ಇಂಪಾರ್ಟೆಂಟ್. ಅದು ನಿಮ್ಮ ಪ್ರೆಸೆನ್ಸ್ ತುಂಬಾ ಇಂಪಾರ್ಟೆಂಟು. ನಾನು ಹೇಳ್ತೀನಿ ಕೇಳಿ, ನಿಮ್ಮ ಪ್ರೆಸೆನ್ಸ್ ತುಂಬಾ ಇಂಪಾರ್ಟೆಂಟು. ರೈತರು ಹೋರಾಟ ಯಶಸ್ವಿ ಆಗೋದು ಕಾರಣ ಏನ್ ಹೇಳಿ? ಅವರ ಒಗ್ಗಟ್ಟು, ಸಂಘಟನೆ. ಪೊಲೀಸ್ ಡಿಪಾರ್ಟ್ಮೆಂಟ್, ಹೋಮ್ ಮಿನಿಸ್ಟ್ರಿ ಹೇಳ್ಬಿಟ್ಟಿದ್ರು ಅವರಿಗೆ, ರೈತರಿಗೆ ಯಾರಿಗೂ ಮುಟ್ಟಂಗಿಲ್ಲ ಅಂತ. ಯಾರಾದ್ರೂ ಪೊಲೀಸ್ ಏನಾದ್ರು ಮುಟ್ಟಿದ್ರು ಅವ್ರಿಗೆ ಮಾತಾಡ್ಸಿದ್ರ? ಹೇಳಿ, ರೈತರು ಹೋರಾಟ ಹೆಂಗಿತ್ತು? ಮಹಾರಾಷ್ಟ್ರದಲ್ಲಿ ಪ್ರೈಸ್ ಇದೆ, ಹೌದಾ ಇಲ್ವಾ? ಮಹಾರಾಷ್ಟ್ರದ ಪ್ರೈಸ್ ಏನಿದೆ ಅದನ್ನ ಕರ್ನಾಟಕದಲ್ಲಿ ಅದೇ ಪ್ರೈಸ್ ಇರ್ಬೇಕಂತ ಹೇಳ್ಬಿಟ್ಟು FRP, ಫೇರ್ ಅಂಡ್ ರೆಮ್ಯುನರೇಷನ್ ಪ್ರೈಸ್ 3,555 ರೂಪೀಸ್ ಏನ್ ಪ್ರೈಸ್ ಇದೆ ಅದನ್ನ ನಮ್ಮ ಕರ್ನಾಟಕದಲ್ಲೂ ಬೇಕು ಅಂತ ಹೋರಾಟ ಮಾಡಿದ್ದವರು. 3,300 ರೂಪೀಸ್ ಗೌರ್ಮೆಂಟ್ ಅಕ್ಸೆಪ್ಟ್ ಮಾಡ್ತಾ ಇಲ್ವಾ? ಇವತ್ತು ಮಾಡಿದ್ಯಾ ಇಲ್ವಾ? ಆದ್ರೆ ನಮ್ಮಲ್ಲಿ ನಾವು ಅದನ್ನ ಕೇಳಬೇಕು. ಅಂಗನವಾಡಿ ಕಾರ್ಯಕರ್ತರು ಅವರೆಲ್ಲ ಯಾರೋ ಒಂದು 4-5 ಜನ ಹೋಗಿ ಹೋರಾಟ ಮಾಡ್ತಾರಾ? ಎಲ್ಲರೂ ಒಗ್ಗಟ್ಟಾಗ್ತಾನೆ ಮಾಡ್ತಾರೆ. ಯಾರು ನಿಮ್ಗೆ ಏನು ಮಾಡಲ್ಲ. ನಾನು ಹೇಳ್ತೀನಿ ಕೇಳಿ, ಲಾಸ್ಟ್ ಟೈಮ್ ಪೊಲೀಸ್ ಬರ್ತಾರೆ, ನಿಮಗೆ FIR ಆಗ್ತೀವಿ, ಅದು ಆಗ್ತೀವಿ, ಅದೆಲ್ಲ ಏನೂ ಇಲ್ಲ. ಆತರ ಆಯ್ತಂತಂದ್ರೆ ನನಗೆ ಫೋನ್ ಮಾಡಿ, ನಾನು ಬರ್ತೀನಿ ಆನ್ ಸ್ಪಾಟ್. ಅವ್ರು ಬರ್ತಾರ ಮುಂಚೆ ನನಗೆ ಕಾಲ್ ಮಾಡಿ, ನಾನೇ ಬರ್ತೀನಿ ಎಲ್ಲಿ ಬರ್ತಾರ ಅಂತ ಹೇಳಿ. ಅಷ್ಟು ಆಯ್ತಂತಂದ್ರೆ ಅವ್ರು ಬಂದಿದಾರ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡ್ಕೊಳ್ಳಿ, ನೋಡೋಣ. ಪೊಲೀಸ್ ಬಂದು ಈ ತರ ಇಂಟಿಮೇಷನ್ ಮಾಡ್ತಿದಾರೆ ಅಂತ ಹೇಳಿ, ಮುಂದೆ ನಾನೇನ್ ಮಾಡ್ಬೇಕಂತ ನಾನು ಮಾಡ್ಕೊಡ್ತೀನಿ. ಪೊಲೀಸ್ ಇದಕ್ಕೆ ಮುಂಚೆ ಪೊಲೀಸ್ ಎಲ್ಲ ಬಂದು ನಿಮಗೆ FIR ಆಗುತ್ತೆ ಅಂತ ಲೈಬ್ರರಿ ಬಂದಿದ್ರಾ? ಈ ಸತಿ ಬಂದಿದ್ರೆ ಇದೇ ಸಿಂಪಲ್ ಹೇಳಿ ಅವರಿಗೆ, ನಿಮಗೆ 3 ತಿಂಗಳು ಸ್ಯಾಲ್ರಿ ಕೊಟ್ಟಿಲ್ಲ ಅಂದ್ರೆ ನೀವೇನ್ ಮಾಡ್ತೀರಾ ಅಂತ ಕೇಳಿ. ಏನ್ ಹೇಳಿ? ನಿಮಗೆ 3 ವರ್ಷ 5 ವರ್ಷ ಆದ್ರೂ ನೋಟಿಫಿಕೇಶನ್ ಆಗಿಲ್ವಲ್ಲ, ನಿಮಗೆ ಜಸ್ಟ್ 3 ಮಂತ್ ಸ್ಯಾಲ್ರಿ ಕೊಟ್ಟಿಲ್ಲ ಅಂದ್ರೆ ನೀವೇನ್ ಮಾಡ್ತೀರಾ ಅಂತ ಕೇಳಿ ಸಾಕು. ಅರ್ಥ ಆಗ್ತಿದೆಯಲ್ಲ? ಪ್ರತಿಯೊಬ್ಬರ ಹತ್ರ ಫೋನ್ ಇದೆಯಲ್ಲ, ಎಲ್ಲರೂ ವಿಡಿಯೋ ಮಾಡಿ ಅವ್ರು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು. ವಿಡಿಯೋ ಮಾಡೋದು ಎಲ್ಲೂ ಪ್ರಾಹಿಬಿಟೆಡ್ ಅಂತ ಹೇಳಲೇ ಇಲ್ಲ, ಯಾವ ಕಾನ್ಸ್ಟಿಟ್ಯೂಷನ್ ಅಲ್ಲೂ ಹೇಳಿಲ್ಲ. ನಮಗೆ ಪೊಲೀಸ್ ಯಾವ್ದು ರೀತಿ ಏನೂ ಮಾಡೋಕ್ಕಾಗಲ್ಲ, ಓಕೆನಾ? ಕೋರ್ಟ್ ಅನ್ನೋದು ಇದೆ ನಮಗೆ ಅಂತ ಹೇಳಿ ನಾವು ಕಾನೂನು ತಿಳ್ಕೊಂಡಿದೀವಿ. CRPC ಇದೆ, IPC ಇದೆ, BNS ಇದೆ, 2023 ಎಲ್ಲಾನು ನಾವು ತಿಳ್ಕೊಂಡಿದೀವಿ ಕಾನೂನು ರೀತಿ.
ಎಲ್ಲ ಪ್ರತಿಯೊಬ್ರು ಸಂವಿಧಾನ ಓದಿದಿರಾ ಇಲ್ವಾ? ಯಾರು ಏನೂ ಮಾಡಕ್ ಆಗಲ್ಲ, ನಾವೆಲ್ಲರೂ ಒಗ್ಗಟ್ಟಾಗ್ಬೇಕಷ್ಟೇ. ಅವ್ರೊಬ್ರು ಬಂದಾದ್ರೆ ಇಲ್ಲಿ 100 ಜನ ಇರ್ತೀರಾ ನೀವು. ಎಷ್ಟು ಜನ? 300 ಜನ ಇದೀರಾ ಇಲ್ಲಿ? 500 ಜನ ಇದ್ದೀರಾ. ಅವ್ರ 10 ಜನ ಅಲ್ಲ, 100 ಜನ ಬಂದ್ರು ನಿಮ್ 500 ಜನ ಏನು ಮಾಡಕ್ ಆಗಲ್ಲ. ಫಸ್ಟ್ ಎಲ್ರು ಒಗ್ಗಟ್ಟಾಗಿ, ಯಾವುದೇ ಸಮಸ್ಯೆ ಇದ್ರೂ ಅದು ನಮ್ ಸಮಸ್ಯೆ ಅಂತ ಅನ್ಕೊಳ್ಳಿ, ಅವಾಗ ಸಮಸ್ಯೆ ಬಗೆಹರಿಯುತ್ತೆ. ನಮ್ ಸಮಸ್ಯೆ ಯಾವಾಗ ಪಬ್ಲಿಕ್ ರೀಚ್ ಆಗುತ್ತೋ ಅವಾಗ ನಮ್ ಸಮಸ್ಯೆ ಸಾಲ್ವ್ ಆಗುತ್ತೆ. ನಾವು ಪ್ರತಿಭಟನೆ ಮಾಡ್ತಾ ಇರೋದು ನಮ್ಗೆ ಆಲ್ರೆಡಿ ಗೊತ್ತಿದೆ ನಮಗೆ ಸಮಸ್ಯೆ ಏನಿದೆ ಅಂತ. ನಮ್ಮ ಸಮಸ್ಯೆನ ಒಂದು ಪಬ್ಲಿಕ್ ರೀಚ್ ಮಾಡ್ಬೇಕು, ಎರಡನೇದು ಸರ್ಕಾರಕ್ಕೆ ರೀಚ್ ಮಾಡ್ಬೇಕು. ಸರ್ಕಾರಕ್ಕೆ ತಿಳಿದಾದ್ಮೇಲೆ ಅವ್ರು ನಮಗೆ ನಮ್ಮ ಸಮಸ್ಯೆಗೆ ಪರಿಹಾರ ಹುಡ್ಕೊಳ್ಳೋದು. ಈಗ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅಲ್ಲಿ ಹುಡುಕ್ತಾ ಇದ್ದಾರೆ ಎಷ್ಟೆಷ್ಟು ಏನೇನು ವೇಕೆನ್ಸಿ ಫಿಲ್ ಮಾಡ್ಬೋದು ಅಂತ ಹೇಳಿ. ನಾವ್ ಇನ್ನೊಂದ್ ಸ್ವಲ್ಪ ಪ್ರೆಸರ್ ಹಾಕಿದ್ರೆ, ನೀವೆಲ್ಲ ಪ್ರೆಸೆನ್ಸ್ ಇದ್ರೆ 100% ನಾವೇನ್ ಬೇಡಿಕೆ ಇಡ್ತೀವೋ ಅದನ್ನ ಈಡೇರಿಸ್ತಾರೆ. ಇಲ್ಲ ಅಂತಂದ್ರೆ ಇವರು ಅಷ್ಟೇ ಅಂತ ಅನ್ಕೊಂತಾರೆ. ನೀವೇನಾದ್ರೂ ಕಡಿಮೆ ಜನ ಹೋರಾಟಕ್ಕೆ ಬಂದಿಲ್ಲ ಅಂತಂದ್ರೆ, ಹೋರಾಟ ಯಶಸ್ವಿ ಆಗಿಲ್ಲ ಅಂತಂದ್ರೆ, ವಿಜಯಪುರದಲ್ಲಿ ಏನು ಇಷ್ಟು ಸ್ಟೂಡೆಂಟ್ಸ್ ಇಲ್ಲ, ಗೌರ್ಮೆಂಟ್ ಇಂಟೆಲಿಜೆನ್ಸ್ ಹೋಗುತ್ತೆ ಎಷ್ಟು ಜನ ಹೋರಾಟ ಮಾಡಿದ್ರ ಎಷ್ಟು ಜನ ಮಾಡಿಲ್ಲ ಅಂತ ಹೇಳಿ. ಅರ್ಥ ಆಗ್ತಿದ್ಯಾ? ನಿಮ್ಮ ಒಂದು ದಿನ ತುಂಬಾ ಇಂಪಾರ್ಟೆಂಟ್. ಒಂದ್ ದಿನ ಹಿಂದೆ ಏನ್ 2 ದಿನ ಇದೆ, ನಾಳೆ ನಾಡಿದ್ದು ನಿಮ್ಮ ಎಷ್ಟು ಜನಕ್ಕೆ ಫ್ರೆಂಡ್ಸ್ ಗೊತ್ತಿದ್ದಾರೆ, ಪ್ರತಿ ಒಬ್ರಿಗೂ ನೀವೇ ವಾಲಂಟ್ರಿ ಆಗಿ ಫೋನ್ ಮಾಡಿ ಹೇಳ್ಬೇಕು. ನೀವು ಹೇಳ್ತೀರಾ? ನೀವೇ ಫೋನ್ ಮಾಡಿ ಹೇಳಿ, ಕರ್ಕೊಂಡ್ ಬರ್ಬೇಕು ಅವ್ರಿಗೆ. ಮತ್ತೆ ನೀವೇ ಲೈಬ್ರರಿಯಲ್ಲಿ ಯಾರಾದ್ರೂ ಒಬ್ರು, ನಾನು ಹೇಳ್ತೀನಿ ಕೇಳಿ, ಧಾರವಾಡದಲ್ಲಿ ಪ್ರತಿ ಒಂದು ಲೈಬ್ರರಿ, PG, ಹೋಟೆಲ್ಸ್ ಯಾರು ಇರ್ಲಿಲ್ಲ, ಲೈಬ್ರರಿ ಪೂರ್ತಿ ಖಾಲಿ, ಒಬ್ರು ಇರ್ತಿರ್ಲಿಲ್ಲ. ನಾವು ಹೋಗಿ ಲೈಬ್ರರಿಗೆ ಹೋಗಿ ಕರ್ದೇ ಇಲ್ಲ ಒಬ್ರನ್ನು, ಎಲ್ರು ವಾಲಂಟ್ರಿ ಅವರೇ ಬಂದಿದ್ದು. ನೀವು ಇನ್ನೂ 1 ವರ್ಷ ಇಲ್ಲೇ ಕುತ್ಕೊಂಡ್ರೆ ಏನ್ ಪ್ರಯೋಜನ? ನೋಟಿಫಿಕೇಶನ್ ಮಾಡಿಲ್ಲ ಅಂತಂದ್ರೆ ಏನಾದ್ರು ಪ್ರಯೋಜನ ಇದೆಯಾ? ನೋಟಿಫಿಕೇಶನ್ ಮಾಡಿದ್ರು ನಿಮ್ಮಲ್ಲಿ ಯೂನಿಟ್ ಇಲ್ಲ ಅಂತಂದ್ರೆ, ಭ್ರಷ್ಟಾಚಾರ ಮಾಡಿದ್ರೆ ನೀವು ಅದ್ರ ಎಕ್ಸಾಮ್ ಬರೆದ್ರು ಪ್ರಯೋಜನ ಇದೆಯಾ? ಒಂದು ಎಕ್ಸಾಮ್ ಬರೆಯೋದಕ್ಕೆ ಎಷ್ಟು ಇನ್ವೆಸ್ಟ್ ಮಾಡ್ತೀರಾ ಹೇಳಿ? ಟೈಮು, ಎನರ್ಜಿ, ಮನಿ. ಟೈಮು ನೋಡಿ, ಎನರ್ಜಿ ಓಕೆ, ಮನಿನೂ ಓಕೆ. ಒಂದ್ ಸತಿ ಟೈಮ್ ಹೋಗುತ್ತಲ್ಲ, ಆ ಟೈಮ್ ಯಾರು ಕೊಡಕ್ಕಾಗಲ್ಲ. ಯಾರಾದ್ರೂ ಕೊಡಕ್ಕಾಗುತ್ತಾ? ಒಂದ್ ಸತಿ ಟೈಮ್ ಅನ್ನೋದಿದೆಯಲ್ಲ, ಅದ್ರಷ್ಟು ವ್ಯಾಲ್ಯೂಯಬಲ್ ಏನೂ ಇಲ್ಲ ಅಂತ ಅನ್ಕೊಂಬಿಡಿ. ನೀವು ಎಷ್ಟು ದುಡ್ಡು ಇನ್ವೆಸ್ಟ್ ಮಾಡಿ ಖರ್ಚು ಮಾಡ್ತಿದ್ದೀರಲ್ಲ, ಆ ದುಡ್ಡು ಮತ್ತೆ ಯಾವಾಗ ಬೇಕಾದ್ರೂ ದುಡಿಬಹುದು. ಒಂದ್ಸತಿ ಹೋಗಿರೋ ಟೈಮ್ ಇನ್ನೊಂದ್ಸತಿ ಬರಲ್ಲ. ಟೈಮ್ಗೆ ವ್ಯಾಲ್ಯೂ ಕೊಡಿ. ಆ ಟೈಮ್ನ ಎಲ್ಲಿ ಯೂಸ್ ಮಾಡ್ಬೇಕನ್ನೋದು ತುಂಬಾ ಇಂಪಾರ್ಟೆಂಟು. ಯಾಕೆಂದ್ರೆ ನೀವು ಮಾಡ್ತಾ ಇರೋ ತಪ್ಪಲ್ಲ, ನಿಮ್ಮ ಅಪ್ಪ ಅಮ್ಮ ನಿಮ್ಮ ಮೇಲೆ ಬ್ಲೇಮ್ ಮಾಡ್ತಾ ಇದಾರೆ. ಏನ್ ಹೇಳಿ? ನಿಮ್ ಪೇರೆಂಟ್ಸು, ನಿಮ್ ರಿಲೇಟಿವ್ಸು, ನಿಮ್ಮ ಊರು ಸಂಬಂಧಿಕರೆಲ್ಲ ಏನ್ ಮಾಡ್ತಿದ್ದಾರೆ? ನಿಮ್ ಮೇಲೆ ಬ್ಲೇಮ್ ಮಾಡ್ತಿದ್ದಾರೆ. ಇವ್ನು ಹೋದ 5 ವರ್ಷ ಆದ್ರೂ ಜಾಬ್ ತಗೊಂಡಿಲ್ಲ ಅಂತ ಹೇಳಿ, ಹೋದ 2 ವರ್ಷ ಆಯ್ತು ಜಾಬ್ ತಗೊಂಡಿಲ್ಲ ಅಂತ ಹೇಳ್ತಿದ್ದೀರಾ ಇಲ್ವಾ? ಅದ್ರಲ್ಲೂ ಹೆಣ್ಮಕ್ಳಿಗೆ ಮ್ಯಾಕ್ಸಿಮಮ್ ಕೊಡೋದೆಷ್ಟು? 2 ರಿಂದ 3 ವರ್ಷ ಕೊಡ್ತಾರೆ ಅವ್ರ ಮನೆಯಲ್ಲಿ. ಅಷ್ಟು ಪ್ರೆಸರ್ ಇರುತ್ತೆ, ಸೋಷಿಯಲ್ ಪ್ರೆಸರ್. ಅದನ್ನ ಸಹಿಸ್ಕೊಂಡು ಓದ್ತಾ ಇದಾರೆ ಅಂತ ಅಂದ್ರೆ ಸರ್ಕಾರದ ಗಮನಕ್ಕೆ ನಾವು ತಗೊಂಡ್ಬರ್ಬೇಕಾಗ್ತದ. ಸರ್ಕಾರ ಮಾಡ್ತಾ ಇರೋ ಮಿಸ್ಟೇಕು, ನಿಮ್ಮ ಪೇರೆಂಟ್ಸ್ ನಿಮ್ಮನ್ನ ಬ್ಲೇಮ್ ಮಾಡ್ತಾ ಇದ್ದಾರೆ. ಹೌದಾ ಇಲ್ವಾ? ಎಸ್ ಆರ್ ನೋ? ಹಂಗಾಗಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಯಾರು ಕಂಡುಹಿಡ್ಕೊಳ್ಬೇಕು? ನೀವೇ ಕಂಡುಹಿಡ್ಕೊಬೇಕು. ನಿಮ್ಮ ಸಮಸ್ಯೆಗಳನ್ನ ನೀವೇ ಹೈಲೈಟ್ ಮಾಡಬೇಕು, ನೀವೇ ಪ್ರಶ್ನೆ ಮಾಡಬೇಕು. ಪ್ರಶ್ನೆ ಮಾಡಿಲ್ಲ ಅಂತಂದ್ರೆ ನಮ್ಮ ಸಮಾಜದಲ್ಲಿ ಏನೂ ಚೇಂಜಸ್ ಆಗಲ್ಲ. ಪ್ರಶ್ನೆ ಮಾಡಿಲ್ಲ ಅಂತಂದ್ರೆ ಏನು ಚೇಂಜಸ್ ಆಗಲ್ಲ. ಇದನ್ನ ಮಾತ್ರ ಬರೆದಿಟ್ಕೊಂಡ್ಬಿಡಿಲ್ಲ. ಅದು ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಬೇಕು. ನಾನು ಏನ್ ಮಾಡ್ತಾ ಇದ್ದೀನಿ, ನಾನು ಎಲ್ಲಿದ್ದೀನಿ, ನಾನು ಏನ್ ಮಾಡ್ತಾ ಇದ್ದೀನಿ ಅನ್ನೋದು ಪ್ರತಿ ಸೆಕೆಂಡ್ ನಿಮ್ಮಲ್ಲಿ ಬರಬೇಕು. ಅವಾಗ ನೀವೇನಾದ್ರೂ ಅಚೀವ್ ಮಾಡ್ತೀರಾ. ಅರ್ಥ ಆಗ್ತಿದ್ಯಾ? ಪ್ರತಿ ಒಂದು ಮೂಮೆಂಟು ತುಂಬಾ ಇಂಪಾರ್ಟೆಂಟು. ಪ್ರತಿ ಒಬ್ಬರು ನಾನು ಹೇಳ್ತೀನಿ ಕೇಳಿ, ಈ ಒಂದು ಪ್ರತಿಭಟನೆಗೆ ಬರಲೇಬೇಕು ಕಂಪಲ್ಸರಿ. ಒಬ್ಬೊಬ್ರು 100 ಜನ ವ್ಯಾಲೆಂಟ್ರಿ ಆಗಿ ಯಾವ ರೀತಿ ಪ್ರತಿಭಟನೆ ಮಾಡ್ತೀರಾ ಅಂತಂದ್ರೆ, ಇನ್ನೊಬ್ರ ಕೈಯಲ್ಲಿ ಹೇಳ್ಸ್ಕೊಂಬಾರ್ದು, ಆ ರೀತಿ ಪ್ರತಿಭಟನೆ ಮಾಡಬೇಕು. ಆಗ್ಬೋದಾ? ಹೆಣ್ಮಕ್ಳಿಗೆ ದಯವಿಟ್ಟು ಪ್ರತಿ ಒಬ್ಬರು, ಯಾಕೆ ಅಂತಂದ್ರೆ ಏನೋ ನೋಟಿಫಿಕೇಶನ್ಸ್ ಆಗುತ್ತೆ ಅಂದ್ಬಿಟ್ಟು ಎಲ್ಲ ಊರಿಂದ ಮನೆಯಿಂದ ಹೊರಗಡೆ ಇದ್ದವರೆಲ್ಲ ಇಲ್ಲಿ ಬಂದಿದ್ದೀರಾ, ಕರೆಕ್ಟಾ? ಬಟ್ ಆದ್ರೆ ಇಲ್ಲಿ ಏನು ಕಾರ್ಯರೂಪಕ್ಕೆ ಬರ್ಬೇಕದು. ಎಷ್ಟೋ ಜನ ಪಾರ್ಟ್ ಟೈಮ್ ಕೆಲಸ ಮಾಡ್ಕೊಂಡು ಇವತ್ತು ಕಷ್ಟಪಟ್ಟು ಹೋಗ್ತಾ ಇರೋರು ಇದ್ದಾರೆ. ಎಷ್ಟೋ ಜನ ನಾವು ಹೋರಾಟ ಮಾಡಾದ್ಮೇಲೆ ಪಾರ್ಟ್ ಟೈಮ್ ಜಾಬ್ ತಗೊಂಡು ಪಾರ್ಟ್ ಟೈಮ್ ಕೆಲಸ ಮಾಡ್ಕೊಂಡು ಓದ್ತಾ ಇರೋರು, ಪಾಸ್ ಆಗಿರೋರು ಇದ್ದಾರೆ. ಆದ್ರೆ ನಿಮ್ಮ ಒಂದು ಪ್ರಾಮಾಣಿಕತೆಯನ್ನ ನೆಕ್ಸ್ಟ್ 1 ವರ್ಷದಲ್ಲಿ ನೀವು ಜಾಬ್ ತಗೊಬೇಕು. ನೀವು ಜಾಬ್ ತಗೊಬೇಕಂದ್ರೆ ಸರ್ಕಾರ ಏನ್ ಮಾಡ್ಬೇಕು? ಸರ್ಕಾರ ನೋಟಿಫಿಕೇಶನ್ ಮಾಡ್ಬೇಕಂದ್ರೆ ನಾವೇನ್ ಮಾಡ್ಬೇಕು? ಹೋರಾಟ ಮಾಡ್ಬೇಕಾ ಬೇಡವಾ ಹೇಳಿ? ನಾನ್ ಬೇಡ ಅಂದ್ರೆ ನಿಜವಾಗ್ಲೂ ನನಗೆ ಬೇಜಾರೇ ಇಲ್ಲ. ನಾನು ಇವಾಗ್ಲೇ ಕಾರ್ ತಗೊಂಡು ಬೆಂಗಳೂರು ಹೋಗ್ತೀನಿ. ಹೇಳಿ ಅದನ್ನ. ನಾನು ಅಲ್ಲಿಂದ ಇಲ್ಲಿ ಬಂದು 10 ದಿನ ಇಲ್ಲಿ ಕುಡ್ಕೊಂಡು
ನಿಮ್ಗೋಸ್ಕರ ಪ್ರತಿಭಟನೆ ಮಾಡ್ಬೇಕು ಅಂತ ಅಂದ್ರೆ ನೀವೇನು ಆನ್ಸರ್ ಇಲ್ಲ ಅಂತಂದ್ರೆ ನಾನು ಏನ್ ಮಾಡ್ಲಿ? ಬೆಂಗಳೂರಲ್ಲಿ ಹೋರಾಟ ಮಾಡೋಣ, ಇಲ್ಲ ಧಾರವಾಡಕ್ಕೆ ಬನ್ನಿ ಅಂತ ಹೇಳಿ ಹೋರಾಟ ಮಾಡೋಣ ಅಂತ ಏನಾದ್ರು ಕೇಳ್ತಾ ಇನಾ? ಇಲ್ಲ ನನಗೇನಾದ್ರು ಒಂದ್ 5 ಲಕ್ಷ ದುಡ್ಡು ಕೊಡಿ ಹೋರಾಟ ಮಾಡೋಕೆ ಅಂತ ಕೇಳ್ತೀನಾ? ಇಲ್ಲ ನಿಮ್ ಕಡೆಯಿಂದ ಒಂದ್ 100 ರೂಪಾಯಿ ಆದ್ರೂ ದುಡ್ಡು ಕೊಡಿ ಅಂತ ಕೇಳ್ತಾ ಇನಾ? ಯಾವತ್ತಾದ್ರೂ ಕೇಳಿದೀನಿ ಹೋಗ್ಲಿ? ನಿಮ್ಗೋಸ್ಕರ ಎಷ್ಟು ಲಕ್ಷ ಆದ್ರೂ ಬೇಕಾದ್ರೆ ನಾನು ಪ್ರಾಣ ಬೇಕಾದ್ರೂ ಕೊಡ್ತೀನಿ ನಿಮ್ಗೆ. ಒಂದಿನ ಏನ್ ಬೇಕಾದ್ರೂ ಮಾಡಕ್ ರೆಡಿ ಇದೀನಿ. ನಿಮ್ಮ ಪ್ರೆಸೆನ್ಸ್ ತುಂಬಾ ಇಂಪಾರ್ಟೆಂಟ್, ಹೇಳ್ತೀನಿ ಕೇಳಿ. ನಿಮ್ ಪ್ರೆಸೆನ್ಸ್ ತುಂಬಾ ಇಂಪಾರ್ಟೆಂಟ್. ಏನೇ ಚೇಂಜಸ್ ಆಗಬೇಕು ಅಂದ್ರೂ ಅದು ನೀವೇ ರೀಸನ್, ಚೇಂಜಸ್ ಆಗದೆ ಇರೋದಕ್ಕೂ ನೀವೇ ರೀಸನ್. ಹಂಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ಇಲ್ಲಿಂದ ನೀವು ಲಕ್ಷ ಸಾವಿರಾರು ರೂಪಾಯಿ ಖರ್ಚು ಮಾಡ್ಕೊಂಡು ಧಾರವಾಡ ಬೆಂಗಳೂರು ಬಂದು ಹೋರಾಟ ಮಾಡಿ ಅಂತ ಕೇಳ್ತಾ ಇಲ್ಲ. ಇಲ್ಲ ನಿಮ್ಮ ಆಸ್ತಿ ಬರೋದು ನನಗೆ ಕೊಡಿ ಅಂತ ಕೇಳ್ತಾ ಇಲ್ಲ. ನಿಮ್ಗೆ ಏನೇ ಸಮಸ್ಯೆ ಇದ್ರು ನಾನೇ ನಿಮಗೆ ಏನ್ ಬೇಕಾದ್ರೂ ಹೆಲ್ಪ್ ಮಾಡ್ತೀನಿ. ಇಷ್ಟ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ನನ್ಗೆ ಅನ್ಸುತ್ತೆ ನೀವೆಲ್ಲ ಪ್ರತಿಯೊಬ್ರು ನೀವೇ ವಾಲಂಟಿಯರ್ಸ್ ಇವತ್ತು. ಯಾಕೆಂದ್ರೆ ನೀವು ಇಷ್ಟು ಜನ ಇದ್ದೀರಾ ಅಂತ ಅಂದಾಗ ಒಬ್ಬೊಬ್ರು 100 ಜನನ 100 ಜನ ಅಂದ್ರೆ ಇಲ್ಲಿ ಎಷ್ಟು ಜನ ಇದ್ದೀರಾ ಈಗ ಅರ್ಥ ಮಾಡ್ಕೊಳ್ಳಿ. 100 ಜನ ಇದ್ರು ಇಲ್ಲಿ 100 ಜನ ಅಂದ್ರೆ 10,000 ಜನ ಆಯ್ತು. ಇಲ್ಲಿ 300 ಜನ ಅಂದ್ರೆ 30,000 ಆಯ್ತು. ಕಡಿಮೆ ಅಂದ್ರೆ ಅಷ್ಟು ಜನ ಇರ್ಬೇಕು ನೋಡಿ ಬುಧವಾರ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ್ರಿ. ಇರಿ. ಇಲ್ಲ